ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ದೇವ್ರ ದಯೆ ಅಂತ. ನಾನು ಇವತ್ತೊಂದು ಒಳ್ಳೆ ದೋಸೆ ಮಾಡ್ಕೊಂಡಿದ್ದೀನಿ, ಉದ್ದಿನ ದೋಸೆ. ಆ ಉದ್ದನ್ನು ನೆನೆಸ್ಲಿಕ್ಕಿಲ್ಲ, ಕಡಿಲಿಕ್ಕಿಲ್ಲ, ಏನಿಲ್ಲ. ನಾವು ಈಸಿಯಲ್ಲಿ ಯಾವಾಗ ಬೇಕಾಗ ಉದ್ದಿನ ದೋಸೆ ಮಾಡಿಕೊಳ್ಳೋ ಅಂತ ಒಂದು ತಯಾರಿ ಮಾಡ್ತಾಯಿದ್ದೀನಿ. ನೋಡುವ ಅದು ಹೇಗೆ ಮಾಡೋದು ಅಂತೇಳಿ. ನಾನಿಲ್ಲಿ ಒಂದು ಲೋಟೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನೋಡಿ. ಉದ್ದು ತೊಗೊಂಡು ಸ್ವಲ್ಪ ನಮಗೆ ಎಷ್ಟು ಹದದಲ್ಲಿ ಬಿಸಿ ಮಾಡ್ಕೊಳ್ಬೇಕು ನೋಡಿ. ಬಿಸಿ ಮಾಡ್ಕೊಂಡಿದ್ದೀನಿ. ಈ ಥರ ಬಿಸಿ ಮಾಡಿದ ನಂತರ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳುವ. ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾಗಬೇಕಂದ್ರೆ ನಮಗೆ ಮಿಕ್ಸಿ ಪುಡಿ ಮಾಡುವಾಗ ಸ್ವಲ್ಪ ತಣ್ಣಗಾಗಬೇಕು ಅಂತ, ತಣ್ಣಗಾಗಲಿಕ್ಕೆ. ಯಾಕೆಂದರೆ ಇದು ನಮ್ಗೆ ಯಾವಾಗ ಬೇಕಾಗಿ ಮಾಡ್ಕೊಂಡು ತಿನ್ನಲಿಕ್ಕೆ ಒಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ 1 ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಅವಲಕ್ಕಿ ನಿಮಗೆ ದಪ್ಪ ಅವಲಕ್ಕಿ ಬೇಕಿದೆ, ದಪ್ಪ ಅವಲಕ್ಕಿ, ತೆಳು ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ, ಯಾವುದು ಸಹ ಅವಲಕ್ಕಿ ತೊಗೊಳ್ಬೋದು. ಇದನ್ನು ಸಹ ಹಾಕಿ ಮೀಡಿಯಮ್ ಸೈಜಲ್ಲಿ ಇದರಲ್ಲಿ ನಮ್ಮ ಸ್ವಲ್ಪ ಹುರಿದು ತಗೊಳ್ಳುವ. ಹುರಿದು ತೊಗೊಂಡು ಚೆಂದ ಮಾಡಿ ತಣ್ಣಗಾಗಲಿ, ಸ್ವಲ್ಪ ತಣ್ಣಗಾಗಲಿ ಬಿಟ್ಟು ನಾವು ಇದನ್ನು ಪುಡಿ ಮಾಡಿ ತರುವ. ನೋಡಿ, ಸ್ವಲ್ಪ ಈಗ ಮಾಡಿಟ್ರೆ ಬೇಗ ತಣ್ಣಗಾಗ್ತದೆ. ತುಂಬ ಬಿಸಿ ಇದ್ದರೆ ಪುಡಿ ಮಾಡಿದರೆ ಅದು ಪುಡಿ ಆಗೋದಿಲ್ಲ ಅಂತ. ನೋಡು, ಇದೊಂದು ಪುಡಿ ಮಾಡಿಡುವ. ಇದೊಂದು ಪ್ರಯತ್ನ ಮಾಡಿದ್ದೀನಿ. ಇದೇ ಸಕ್ಸಸ್ಫುಲ್ ಆಗ್ತದೆ ಅಂತ ಎನಿಸ್ಕೊಂಡಿಲ್ಲ. ನಾನು ನೋಡುವ ಅಂತ ಪ್ರಯತ್ನ ಮಾಡಿದರೆ ಅದರ ಸೂಪರಾಗಿ ಬಂದಿದೆ. ಇಡ್ಲಿ ದೋಸೆ ಎಲ್ಲ ಮಾಡಿದ್ದೀವಿ ನೋಡಿ. ಇದು ಮಿಕ್ಸಿಗೆ ದಾರಿಗೆ ಹಾಕ್ಕೊಂಡು ಸಣ್ಣ ಪೌಡ್ರ್ ಮಾಡ್ತಾಗೊಳ್ಳುವ. ಈಗ ನಮಗೆ ಹೇಗೆ ಪೌಡ್ರ್ ಬೇಕಂದರೆ ಅಕ್ಕಿ ಹಿಟ್ಟಿನಾಗೆ ನಾವು ಅದರೊಟ್ಟಿಗೆ ಬೆರ್ತೋಗಬೇಕು, ಹಾಗೆ ಇದು ಪೌಡ್ರ್ ಮಾಡಿಟ್ಕೊಳ್ಳುವ. ಇದನ್ನು ಪೌಡ್ರ್ ಮಾಡಿದ ನಂತರ ನೋಡಿ, ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪೌಡ್ರ್ ಮಾಡಿ ನಾವೊಂದು ಜರಡಿಯಲ್ಲಿ ಇದನ್ನು ಚೆಂದ ಮಾಡಿ ಜರಡಿಸಿ ತಗೊಳ್ಳೋದ್ರೆ ಅದರೊಳಗೆ ಇಡೀ ಉದ್ದು ಉಂಟಾ ಇಲ್ವಾ ಅಂತ ನೋಡ್ಕೊಳ್ಳೋಕ್ಕೆ ಜರಡಿಸಿ ತೊಗೊಳ್ತಿದ್ದೇನೆ ನೋಡಿ. ಇದಿಷ್ಟು ಜರಡಿಸಿ ತಗೊಂಡ್ರೆ ಅದರೊಳಗೆ ಏನು ಸಹ ಇಲ್ಲ. ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ನಮಗೆ, ನಮ್ಮ ಅನುಕೂಲ ಕರೆಕ್ಟಾಗಿ. ಇಡ್ಲಿಗಾದರೆ ಎಲ್ಲದಕ್ಕೂ ಸಹ ಒಂದೇ ಥರ ಪೌಡ್ರ್ ಮಾಡಿ ಇಟ್ಕೊಂಡೆ ನಾನು ನೋಡಿ. ಈಗ ಪೌಡ್ರ್ ಮಾಡಿ ಅದರಲ್ಲಿ ಏನು ಸಹ ಇಲ್ಲ, ಉಳಿಲಿಲ್ಲ, ಎಲ್ಲ ಇದಾಗಿ ಹೋಯ್ತು, ಪುಡಿಯಾಗಿದೆ. ಈಗ ಇದಕ್ಕೆ ಒಂದು ನಾವು ದೋಸೆ ಹಿಟ್ಟು ಫಸ್ಟ್ ಮಾಡುವ ಅಂತ ಎನಿಸ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ದೋಸೆ ಮಾಡ್ಕೊಳ್ಳಿಕ್ಕೆ ನಾನು ನೋಡಿ 2 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ಯಾವ ಮಾಮೂಲು ಅಕ್ಕಿ ಹಿಟ್ಟು ಸಿಗ್ತದೆ ನೋಡಿ, ನೀವು ಮನೇಲಿ ಮಾಡ್ಕೊಳ್ಳಿ, ಇಲ್ಲದ್ರೆ ಅಂಗಡಿಯಲ್ಲಿ ತಂದರೂ ಸಹ ಆಗ್ತದೆ, ಹೇಗೆ ಸಹ ಆಗ್ತದೆ ನಿಮಗೆ. ಈಗ 2 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಂಡೋದಕ್ಕೆ ಅದನ್ನು ಅಕ್ಕಿ ಹಿಟ್ಟು ನೋಡ್ಕೊಳ್ಳಿ, ಏನಾದ್ರು ಕ್ಲೀನಾಗಿ ಉಂಟ ನೋಡ್ಕೊಳ್ಳಿ. ಆಮೇಲೆ ಅರ್ಧ ಲೋಟ ನಾನು ಹಿಟ್ಟು ಪುಡಿ ಮಾಡಿದ್ದೆನಲ್ಲ, ಅದು ಅರ್ಧ ಲೋಟ ಹಾಕಿದ್ದೀನಿ ನೋಡಿ. ಅರ್ಧ ಲೋಟ ಹಾಕಿ ಅದಕ್ಕೆ ನಮ್ಮ ನಾರ್ಮಲ್ ಟೆಂಪ್ರೇಚರ್ ನೀರು, ನಾವು ಕುಡಿಯೋ ನೀರು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆಲ್ಲ ಇಡ್ಲಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ದಪ್ಪವೇ ಇರಬೇಕು, ತುಂಬ ತೆಳು ಮಾಡ್ಕೊಳ್ಬಾರ್ದು. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ನಿಮಗೆ ಇಷ್ಟ ಇದ್ದರೆ ಈಗ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಳಿಗ್ಗೆ ಉಪ್ಪು ಹಾಕ್ಕೊಳ್ಳಿ. ನಾನು ಮಾತ್ರ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಹೀಗೆ ಮಿಕ್ಸ್ ಮಾಡಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ದಪ್ಪ ಮಾಡಿ ಇಡ್ಲಿ ಅದರ ಹಿಟ್ಟಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ತುಂಬಾ ಒಳ್ಳೇದು ಬಂದಿದೆ ದೋಸೆ, ರುಚಿಯಾಗಿ ಸಹ. ನಮ್ಮ ಉದ್ದಿನ ದೋಸೆ ಯಾವಾಗ ಬರ್ತದೆ, ನಾವು ಉದ್ದು ನೆನೆಸಿಟ್ಟು ಕಡ್ದು ನಾವು ದೋಸೆ ಮಾಡಿದ್ವಲ್ಲ, ಅದೇ ನಮ್ಮನೆ ಬಂದಿದೆ ದೋಸೆ. ಇದರೊಟ್ಟಿಗೆ ಬೇಕಾದ್ರೆ ನೀವು ಸ್ವಲ್ಪ ಮೆಂತ್ಯ ಸಹ ಹಾಕಿ ಪುಡಿ ಮಾಡಿಕೊಂಡ್ರು ಸಹ ಓಕೆ. ಅದನ್ನು ನಾನು ಹಾಕಲಿಲ್ಲ, ಅದನ್ನು ಸಲ ಮಾಡಿ ತೋರಿಸ್ತೀನಿ ಒಂದ್ಸಲ ಹೇಗಾಗ್ತದೆ ಅಂತೇಳಿ. ಅದು ಸಹ ಮಾಡಿಟ್ಕೊಂಡು ನಮಗೆ ಅರ್ಜೆಂಟಾಗಿ ಕೆಲಸಕ್ಕೆ ಹೋಗಿ ಬರುವಾಗ ನಾವು ಅಕ್ಕಿ ನೆನೆಸ್ಲಿಕ್ಕೆ ನೆನಪಿರೋದಿಲ್ಲ, ಆಗ ನಾವು ಇದು ಮಾಡಿಕೊಂಡ್ರೆ ಪ್ರಯೋಜನ ಆಗ್ತದೆ ಅಂತ ನಾನು ನೋಡಿದ್ದೀನಿ, ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ನೋಡುವ, ತುಂಬ ಚೆಂದ ಬಂದಿದೆ ದೋಸೆ. ನೀವು ಸಹ ನಿಮಗೆ ಕೆಲಸಕ್ಕೆ ಹೋಗುವವರಿಗೆ ಮನೇಲಿರುವಾಗ ಏನಾದರೂ ಕಡಿಬಿಡಿಯಲ್ಲಿ ಅಕ್ಕಿ ನೆನೆಸಿಗೆ ನೆನಪಿಲ್ಲದ್ರೆ ರಾತ್ರಿ ಇದು ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ದೋಸೆ ಇಡ್ಲಿ ಮಾಡಿ ಆಗ್ತದೆ ನೋಡಿ. ಇಷ್ಟು ಅದಕ್ಕೆ ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನು. ಇದಕ್ಕೆ ಸೋಡಾ ನಾವೆಂತೂ ಸಹ ಹಾಕಲಿಲ್ಲ, ಈಗ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡಿಟ್ಟು ನೋಡುವ, ಒಂದು 8 ರಿಂದ 10 ಗಂಟೆ ಕಾಲ ನೀವು ರಾತ್ರಿ ಟೈಮ್ ಮಿಕ್ಸ್ ಮಾಡಿಟ್ಟು ಬೆಳಗ್ಗೆ ನೋಡುವ. ಇದನ್ನು ಈಗ ಮುಚ್ಚಿಟ್ಟು ಅದರ ಮೇಲೆ ಒಂದು ದೊಡ್ಡದೊಂದು ಕಲ್ಲು ಅಂತ ಭಾರವಾಗಿಡಬೇಕು, ಅದನ್ನು ಮುಚ್ಚಿಡುವ. ನಾನು ಉಳಿದ ಈ ಪುಡಿಯನ್ನು ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು. ಅದು ಹೊರಗಡೆ ಇಟ್ಕೊಂಡ್ರೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ನೋಡಿ, ಹೊರಗಡೆ ಇಟ್ಟು ಸಹ ಒಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾನು ಇದನ್ನು ತೆಗೆದು ಬಾಕ್ಸಿಗೆ ಮುಚ್ಚಳಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನನಗೆ 2ನೇ ಸರ್ತಿ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಬೆಳಿಗ್ಗೆ ಆಗಿದೆ. ಇದು ನೋಡಿ, ಒಂದು ನಾನು ಕಲ್ಲಿಟ್ಟು ಅದ್ರ ಮೇಲೆ ಒಂದು ದೊಡ್ಡ ಬಟ್ಟಲನ್ನು ಮುಚ್ಚಿಟ್ಟಿದೆ. ಅದು ಹೇಗಾಗಿದೆ ಅಂತ ನೋಡುವ. ಈಗ ನೋಡಿ ಎಷ್ಟು ಒಳ್ಳೇದು ಬಂದಿದೆ ಅಂತ, ಹೂವಿನ ಥರ ಮೇಲೆ ಬಂದಿದೆ. ಎಷ್ಟು ಸೂಪರಾಗಿದೆ ನೋಡಿ. ನಾವು ಕಡ್ದಿಟ್ಟಾಗ ಹೇಗೆ ಬರ್ತದೆ ಅಕ್ಕಿ ಉದ್ದು ಎಲ್ಲ, ಅದೇ ನಮೂನೆ ಬಂದಿದೆ ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ಅಂತ. ಹಾಗೆ ನೋಡಿ ಎಷ್ಟು ಚೆಂದ ಬಂದಿದೆ, ಮಲ್ಲಿಗೆ ಹೂವಿನಾಗಿ ಬಂದಿದೆ. ಹೀಗೆ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳುವ. ನಾವು ಮಾಮೂಲಿ ಹೇಗೆ ದೋಸೆ ಮಾಡ್ತೀವಿ ಹಾಗೆ ದೋಸೆ ಮಾಡಿಕೊಂಡ್ರೆ ಅದಾದಲ್ಲಿ ಒಂದು 4 ಸಲ ಆಚೆ ಈಚೆ ಇದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗ್ತದೆ ನೋಡಿ. ನಾನೊಂದು ಕಾವಲಿ ಇಟ್ಟಿದ್ದೀನಿ, ಕಾವಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೆ. ಅದು ಲೈಟ್ ಬಿಸಿ ಆದ ನಂತರ ನಾನು ಸ್ವಲ್ಪ ನೀರು ಹಾಕಿ ತಣ್ಣಗಾಗಿದೆ ಅಂತ ನೋಡಿ, ಬಿಸಿ ಉಂಟ ನೋಡಿದ್ದು ನೋಡಿ. ಹಾಕಿ ನಾನು ಚಿಕ್ಕ ದೋಸೆ ಮಾಡ್ಕೊಳ್ತೇನೆ, ತುಂಬ ದೊಡ್ಡದು ಮಾಡ್ಕೊಳ್ತಾ ಇಲ್ಲ ನೋಡಿ. ದೋಸೆ ಮಾಡಿ ನಾವು ಮುಚ್ಚಿಡುವ. ಒಂದು ಗೋಲ್ಡನ್ ಕಲರ್ ಬಂದು ಸೂಪರಾಗಿ ದೋಸೆನೇ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ. ಹೀಗೆ
ಮೀಡಿಯಮ್ ಸೈಜ್ ಗ್ಯಾಸಲ್ಲಿ ಇಟ್ಕೊಳ್ಳಿ, ಯಾಕೆ ಗ್ಯಾಸ್ ಫಾಸ್ಟ್ ಆದರೆ ಸ್ವಲ್ಪ ಬ್ಲ್ಯಾಕ್ ಆಗ್ತದೆ. ನಾನು ಸ್ವಲ್ಪ ಮೀಡಿಯಮ್ ಸೈಜನ್ನು ನಾನು ಆಚೆ ಹೋಗಿದೆ, ಅದು ಸ್ವಲ್ಪ ಇದಾಗಿದೆ. ನೀವು ಸ್ಲೋ ಗ್ಯಾಸ್ ಇಟ್ಕೊಂಡ್ರೆ ಚೆಂದ ಮಾಡಿ ಬೆಂದು ದೋಸೆ ಸಿಗ್ತದೆ ನಮಗೆ. ಸೂಪರಾಗಿ ದೋಸೆನೇ ಆಗಿದೆ ಅಂತಲೇ ಹೇಳ್ಬೋದು. ನೀವು ಸಹ ಪ್ರಯತ್ನ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು ಜಾಬಿಗೆ ಹೋಗೋರಿಗೆ, ಮನೇಲಿರೋರಿಗೆ, ನೆನಪಾಗ್ದಿಲ್ದವ್ರಿಗೆ ಎಲ್ಲರಿಗೂ ಸಹ ಒಂದು ಯೂಸ್ಫುಲ್ ಆಗೋದು ದೋಸೆ ಅಂತಲೇ ಹೇಳಿದ್ದೀನಿ. ನಾನು ಕ್ಯಾಬೇಜ್ ಪಲ್ಯದೊಂದಿಗೆ ದೋಸೆ ಸರ್ವ್ ಮಾಡಿದ್ದೀನಿ. ನೋಡಿ, ಎಲ್ಲರೂ ನೋಡಿ, ವಿಡಿಯೋ ನೋಡಿ ಹೆಲ್ಪ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.